ಇವತ್ತೇನು ಕರಪ್ಷನ್ ಬಳ್ಳಾರಿ ಅಂತೇಳಿ ಬಳ್ಳಾರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಎಸ್ ಪಿ ಮೇಡಮ್ ಅವರು ಮತ್ತು ಐ.ಜಿ ಮತ್ತು ಜಿಲ್ಲಾಧಿಕಾರಿಗಳು ಸಿ.ಇ.ಒನ ಬಿಟ್ಟು ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಯಾವೇ ಅಧಿಕಾರಿಗಳು ಇರಲಿ, ನಾವು 50 ಲಕ್ಷ, ಕೋಟಿ, 2 ಕೋಟಿ, 3 ಕೋಟಿ ಇಲ್ಲಿಗೆ ಬಳ್ಳಾರಿಗೆ ಬಂದಿದ್ದೀವಿ ಅಂತೇಳಿ ಹೇಳ್ತಾ ಯಾವುದೇ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿ ಕಚೇರಿನಲ್ಲಿ ಯಾವುದೇ ಕೆಲಸ ಮಾಡಿಕೊಡ್ಬೇಕಂದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ತನಕ ಡಿಮ್ಯಾಂಡ್ ಮಾಡ್ತಕ್ಕಂಥ ಅಧಿಕಾರಿಗಳು ಬಳ್ಳಾರಿಯಲ್ಲಿದ್ದಾರೆ. ಸೊ ಉದಾಹರಣೆಗೆ ನನ್ನದೇ ಆದಂಥ ಮೀನಹಳ್ಳಿ ಗ್ರಾಮದಲ್ಲಿ 2.5 ಎಕರೆ ಎಣ್ಣೆ ಮಾಡ್ತಕ್ಕಂಥ ಹೊಲ ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ದು, ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ದು, ನನ್ನ ಹೊಲದ ಈ ಸತ್ತು ಅಥವಾ ಈ ಖಾತೆಯನ್ನು ಮಾಡಿಕೊಡ್ಲಿಕ್ಕೆ ಸುಮಾರು 1.5 ವರ್ಷ ನನ್ನ ಮಗನ್ನ ಸುತ್ತಾಡಿಸಿ ನಾನು ಸುಮಾರು ಸಲ ಅಧಿಕಾರಿಗಳ ಹತ್ರ ಭೇಟಿಯಾಗಿ ಎಲ್ಲ ಲೀಗಲ್ ಇದೆ ಈ ಕೆಲಸ ಮಾಡಿಕೊಡ್ಬೇಕಂತ ಹೇಳಿದ್ರು ಕೂಡ ಕೊನೆ ಹಂತದಲ್ಲಿ 1.5 ವರ್ಷ ಆದಮೇಲೆ ನಿನ್ನ ಕೆಲಸ ಆಗಬೇಕಂದ್ರೆ ಎಕರೆಗೆ 50,000 ರೂಪಾಯಿ ಕೊಟ್ಟರೆ ಆಗ್ತದಂತ ಹೇಳಿ ಯಾರು ನಮ್ಮ ಶ್ರೀಧರ್ ಇ.ಒ. ಶ್ರೀಧರ್ ಅವರು ನನ್ನ ಮಗನ ಹತ್ರ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ನ್ಯಾಯಯುತವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದು ನಾವು ಎದಕ್ಕೆ ಕೊಡಬೇಕಂತೇಳಿ ನಾವು ಪ್ರಶ್ನೆ ಮಾಡಿದ್ದೀವಿ. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ನಾನು ಈ ಹಿಂದೆ MLAಗೆ ಸ್ಪರ್ಧೆ ಮಾಡಿ, ಜಿಲ್ಲಾ ಪರಿಷತ್ಗೆ ಸ್ಪರ್ಧೆ ಮಾಡಿ, ನನ್ನೇ ನೀವು ಹಣ ಕೇಳ್ತೀರಂದ್ರೆ ಎಷ್ಟು ಮಟ್ಟಿಗೆ ಅಂತ ಕೇಳಿದ ಮೇಲೆ, ಹಣ ನೀವು ದೊಡ್ಡ ಅಧಿಕಾರಿಗಳು, ದೊಡ್ಡ ಮಟ್ಟ ಲೀಡ್ರುಗಳಾಗಿರೋದಕ್ಕೋಸ್ಕರ ಎಕರೆಗೆ 20,000 ಆದರೂ ಕೂಡ ಅಂತೇಳಿ ಡಿಮ್ಯಾಂಡ್ ಮಾಡಿದ್ದಾರೆ. ಸೊ ನಾವು 50,000 ರೂಪಾಯಿಯನ್ನು ನನ್ನ ಮಗ ಯಾರು ನಮ್ಮ ಸಿಡಿಮಾಳೆ PDO ಅವರಿಗೆ ಅವರು ಮುಖಾಂತರ ಬಿಲ್ ಕಲೆಕ್ಟರ್ಗೆ ಕೊಡುವ ಸಮಯದಲ್ಲಿ ಲೋಕಾಯುಕ್ತರು ರೇಡ್ ಮಾಡಿ ಇವತ್ತಿನ ದಿನ ಅವರು ಜೈಲುವಾಸವಾಗಿದ್ದಾರೆ. ಅಂದರೆ ನಾನು ಹೇಳೋದೇನೆಂದರೆ, ಮೇಲಧಿಕಾರಿಗಳು ಇರ್ತಕ್ಕಂಥ ಕೆಳಗಿರೋ ಅಧಿಕಾರಿಗಳನ್ನು ಒಟ್ಟು ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮುಂದಿನ ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾವುದೇ ಕರಪ್ಷನ್ ನಡೀಬಾರ್ದು ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ. ಇ.ಒ. ಶ್ರೀಧರನ್ನ ಮತ್ತು ನಮ್ಮ ಆಡಳಿತ ಅಧಿಕಾರಿ ಗಿರೀಶ್ ಕುಮಾರ್ನ ಇಬ್ಬರನ್ನ ಅಮಾನತುಗೊಳಿಸಬೇಕು. ಅವರಿಗೆ ಬೇಕಾದ ದಾಖಲೆಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ.ಇ.ಒಗೆ ಮುಟ್ಟಿಸುವ ಕೆಲಸ ನಾನು ಮಾಡ್ತೀನಿ. ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನಾನು ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಪ್ರತಿಭಟನೆ ಪಕ್ಷದ ವತಿಯಿಂದ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ.